ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ. ಇದು ಭಾಳ ಒಂದು ಭಿನ್ನ ರೀತಿಯ ಕ್ಷೇತ್ರ. ಇದು ಎಲ್ಲ ಕ್ಷೇತ್ರಕ್ಕೂ ನೀವು ಹೋಗಿದ್ದೀರ ಸ್ನೇಹಿತರೆ, ಎಲ್ಲ ಕ್ಷೇತ್ರವನ್ನು ನೋಡಿದ್ದೀರ. ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾದ ಒಂದು ಜಾಗ ಇದೆ. ಒಂದು ಸುಮಾರು 110-120 ವರ್ಷದ ಕಾಲದ ಇತಿಹಾಸದಿತ್ತು. ಅಂದರೆ 1 ಶತಮಾನದ 10 ವರ್ಷದ ಕಥೆ. ಡ್ಯಾಮ್ ಬಗ್ಗೆ ಗೊತ್ತಾ? ಈ ಜಾಗ ನೀವು ನೋಡಿರ್ತೀರ ಸ್ನೇಹಿತರೆ. ಇದುವೇ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಲ್ಲಿರುವ ದೊಡ್ಡಾಪುರ ತಾಲೂಕಿನ ಪಿಕ್ನಿಕ್ ಡ್ಯಾಮ್ ಅಂತ ಕರೀತಾರೆ. ವಿಶ್ವೇಶ್ವರ ಕಾಲದಲ್ಲೇ ಕಟ್ಟಿರೋದು ವಿಶ್ವೇಶ್ವರ ಡ್ಯಾಮ್ ಅಂತಲೇ. ಇದನ್ನು ಒಂದು ಸುತ್ತಲವಾದ ಕಾಡು, ಸುತ್ತಲವಾದ ಬೆಟ್ಟ ಗುಡ್ಡ, ಅಲ್ಲಿ ಬಂದು ನೀರು ಶೇಖರಣೆ ಆಗುವ ಜಾಗ ನೋಡಿ. ಅದು ಡ್ಯಾಮ್, ಪಿಕಪ್ ಡ್ಯಾಮ್ ಅಂತ ಕರೀತಾರೆ. ಸುಮಾರು 7 ನೋಡಿ ನೋಡ್ತಾ ಇರ್ಬೋದು. ಇಲ್ಲಿ ಜನಗಳು ಓಡಾಡ್ತಾರೆ, ಮತ್ತು ಸಣ್ಣ ಪಣ್ಣ ಕೋತಿಗಳೆಲ್ಲ ಓಡಾಡ್ತಾರೆ. ಮತ್ತು ಆ ಜಾಗ ನೋಡೋದಕ್ಕೆ ಚೆನ್ನಾಗಿದೆ ಸ್ನೇಹಿತರೆ. ಘಾಟಿಗೆ ಬಂದಾಗ ಒಂದು ಸಲ ಜಾಗಕ್ಕೆ ಬಂದು ಭೇಟಿ ಕೊಡಿ, ಚೆನ್ನಾಗಿದೆ ಜಾಗ. ಮತ್ತು ಮಳೆಗಾಲದಲ್ಲಿ ಇದು ತುಂಬ ಚೆನ್ನಾಗಿ ತುಂಬಿ ಹರಿತಾ ಇರ್ತದೆ. ಅದು 7 ಟ್ಯೂಬ್ ಅಂತೀವಿ, ತೂಬ್ ಅಂತಾರೆ. ಆ ತೂಬ್ 7 ಟ್ಯೂಬಲ್ಲಿ 3 ಟ್ಯೂಬ್ ಎತ್ತಿರ್ತಾರೆ. ಮಳೆ ತುಂಬ ನೀರು ಅದು ತುಂಬಿ ಕೋಡಿ ಹೋಗುವಾಗ ಆ ಟ್ಯೂಬ್ ಎತ್ತಿದಾಗ ನೀರು ಹೊರಭಾಗಕ್ಕೆ ಬರ್ತವೆ. ಅಂದರೆ ನೋಡ್ತಾ ಇರ್ಬೋದು, ಆ ಜಾಗ ತೋರಿಸ್ತಿಲ್ಲ. ಆ ಜಾಗದಿಂದ ಅಲ್ಲಿ ತಿಪ್ಪನಹಳ್ಳಿ ಕೆರೆ ಅಂತ ಬರುತ್ತೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ತಿಪ್ಪನಹಳ್ಳಿ ಕೆರೆ, ಗೋರಿಗುಂಟ ತಾಲೂಕಿಗೆ. ಆ ನೀರನ್ನು ಆ ಕೆರೆಗೆ ಹಾರ್ಕೊಂಡು ಹೋಗಿ ಪಿನಾಕಿ ನದಿಗೆ ಸೇರ್ತವೆ. ಈ ಪಿಕಪ್ ಡ್ಯಾಮ್ನಿಂದ ಸೇರಿ ಆ ನದಿಗೆ ಸೇರ್ಕೊಳ್ತವೆ ನೀರು. ಜಾಗ ಹೇಗೆ ನಿರ್ಮಾಣ ಆಯಿತು, ಈ ನೀರು ಹೇಗೆ ಶೇಖರಣೆ ಮಾಡೋದಕ್ಕೆ ಕಾರಣ ಏನು, ಇದಕ್ಕೆಲ್ಲ ಕೂಲಂಕುಷವಾಗಿ ಅಲ್ಲಿರುವ ಸ್ಥಳೀಯರ ಒಬ್ಬರ ಮಾಹಿತಿಯನ್ನು ಮುಂದೆ ತರ್ತೀನಿ ಸ್ನೇಹಿತರೆ. ಕೇಳಿ ನೋಡಿ, ನೀವು ಅವ್ರ ಕಡೆಯಿಂದನೇ ನಿಮಗೆ ಮಾಹಿತಿ ಕೂಡ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇಷ್ಟು ಒಂದು 50-60 ಅಡಿ ಆಳ ಇದೆ. ಮತ್ತು ಸೇತುವೆಗೆ ಒಂದು ಆ ಕಟ್ಟಡಕ್ಕೆ ಅಂದರೆ ಡ್ಯಾಮ್ಗೆ ಒಂದು ಕಟ್ಟಡ ಇತ್ತು, ಕಂಬಿ ಎಲ್ಲ ಹಾಕಿದೆ, ಸೇಫ್ಟಿ ಕಂಬಿ. ಈಗ ಅದೇನಾಗಿದೆ ಗೊತ್ತಿಲ್ಲ, ಕಿತ್ತೋಗಿದೆ. ಹುಷಾರಾಗಿರಬೇಕು, ಭಾಳ ಕೇರ್ಫುಲ್ಲಾಗಿ ಓಡಾಡಬೇಕಲ್ಲಿ. ನೀರಲ್ಲಿ ಬಂದು ಈಜಾಡ್ಕೊಂಡು ಈಜಕ್ಕೆ ಬರ್ಬೋದು, ಹೊರಗಡೆ ಬಂದರೆ ಕಷ್ಟ. ಮಂಡ್ಯ ಮೇಲಿಂದ ತುಂಬ ಡೇಂಜರ್ಸ್ ಜಾಗ ಇದು, ತುಂಬ ಕೇರ್ಫುಲ್ಲಾಗಿತ್ತು. ಆ ಜಾಗದಲ್ಲಿ ನಾವು ಸ್ಥಳೀಯರನ್ನು ನಿಮಗೆ ಮಾಹಿತಿ ಕೊಡ್ತೀನಿ. ಅದೇ ಟ್ಯೂಬಿನ ಜಾಗದ ಡ್ಯಾಮ್. ನೀರು ಹೊರಭಾಗಕ್ಕೆ ಮಳೆಗಾಲದಲ್ಲಿ ತೆಗಿತಾರೆ, ತುಂಬ ಇದ್ದಾಗ ಹೊರ್ಕೊಂಡು ಹೋಗ್ತೈತೆ. ಅದು ಹೇಗೆ ಬಂತು, ಆ ಡ್ಯಾಮ್ ಬರೋ ಕಾರಣ ಏನು ಅಂತ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಮತ್ತು ಇದು ದೊಡ್ಡಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇದೆ ಪಿಕಪ್ ಡ್ಯಾಮ್. ನೋಡಿ, ಆ ಜಾಗ ಇದೆ, ಲೊಕೇಟೆಡ್ ಆಗಿರೋ ಜಾಗ. ಮತ್ತು ಇದು ಘಾಟಿಯ ಹೊರಭಾಗದಲ್ಲಿ, ಅಂದರೆ ಘಾಟಿಯಿಂದ ಬರುವ ಸ್ಥಳದಲ್ಲಿ ಭಾಳ ಡೇಂಜರ್, ಭಾಳ ಎಚ್ಚರಿಕೆ ಆಗಿರ್ಬೇಕು ಸ್ನೇಹಿತರೆ. ಕೆರೆ ಹತ್ರ ಯಾರು ಹೋದ್ರೂ ಈಜಾಡಕ್ಕೆ ಹೋಗಬೇಡಿ, ನೀರೊಳಗೆ ಕೀಳಕ್ಕೆ ಹೋಗ್ಬೇಡಿ, ಭಾಳ ಕೇರ್ಫುಲ್. ಜಾಗಕ್ಕೆ ನೀರೊಳಗೆ ಈಜಾಡಿದವರು ಯಾರೂ ಬದುಕೋದು ಇಲ್ಲ. ಅಷ್ಟು ಕೇರ್ಫುಲ್ಲಾಗಿರ್ಬೇಕು. ಈ ನೀರಲ್ಲಿ ಯಾರೂ ಇಳಿಯಕ್ಕೆ ಹೋಗಬೇಡಿ, ಯಾಕಂದರೆ ಅದು ದೊಡ್ಡಾಪುರ ತಾಲೂಕು ಬರೋ ರೋಡಲ್ಲೇ ಇದೆ. ಅದು ಪಾಲ್ದಿನಿಯ ಪಕ್ಕದಲ್ಲೇ ನದಿಯ ಕೆರೆ ನೀರಿದೆ. ಕೆರೆ ಭಾಳ ಡೇಂಜರ್. ಇದು ನೋಡಿ, ಘಾಟಿಯ ಸುತ್ತು ಒಂದು ಜಾಗ. ಮತ್ತು ಬಸ್ ಸ್ಟ್ಯಾಂಡು, ದೊಡ್ಡಾಪುರದಿಂದ ಬರುವ ಬಸ್ಸು KSRTC ಅಥವಾ BMTC ಬಸ್ಸಿಂದ ಬಸ್ ನಂಬರ್ ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಬಸ್ ನಂಬರ್ ಬಂದು 280 MG, ದೊಡ್ಡಾಪುರ ತಾಲೂಕು 285 ದೊಡ್ಡಾಪುರದಿಂದ ಕಂಟನಗುಂಟೆ ಹಾಡನಹಳ್ಳಿ ಘಾಟಿಗೆ. ಮತ್ತು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಬರ್ತದೆ 280 MO, ಬೆಂಗಳೂರು ಮೆಜೆಸ್ಟಿಕ್ಕು ಮತ್ತು ಯಲಹಂಕದಿಂದ ಬರುತ್ತೆ. ಇದುವೇ ನೋಡಿ ಒಂದು ಜಾಗ. ಆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುವ ಅರ್ಜು ಹೊರಭಾಗಕ್ಕಿಂತ ಒಳಭಾಗಕ್ಕೆ ಕ್ಷೇತ್ರ ನೋಡೋಕ್ಕೆ ಬನ್ನಿ ಸ್ನೇಹಿತರೆ. ಮತ್ತು ಆ ಪಿಕಪ್ ಡ್ಯಾಮು ಹೇಗಿದೆ ಅದರ ಬಗ್ಗೆ ಮಾಹಿತಿ ನಿಮಗೆ ಈ ಕಾಂತವಾಗಿ ಸ್ಥಳೀಯರನ್ನು ಮಾತಾಡ್ಸೋಣ ಬನ್ನಿ. ಈ ಕಡೆ ಎಲ್ಲ ಸುತ್ತು ಮೇಕೆಲ್ಲ ಗೊತ್ತಿತ್ತು. ಅವಾಗ್ಲೇ ಹಸುಗಳೆಲ್ಲನೂ ನಾಟಿ ಹಸುಗಳೇ ಜಾಸ್ತಿ ಸಾಕೋರು. ಅಂದ್ರೆ ಈ ಮನೆಗಳಿಗೆಲ್ಲ ಒಂದೊಂದ್ ಮನೆಗೆ 10-20 ಸಾಕೋರು. ಅದರಿಂದ ಈ ಕಡೆ ಎಲ್ಲ ಮೇಯಕ್ ಬರುವಾಗ ನೀರು ಸಿಗ್ತಾ ಇರ್ಲಿಲ್ಲ.
ಅದಕ್ಕೆ ಏನ್ ಮಾಡಿದ್ರು, ಇಲ್ಲೊಂದು ಡ್ಯಾಮ್ ತರ ಕಟ್ಟಿದ್ರೆ ನೋಡಿ ಅವ್ರಿಗೂ ಇವ್ರಿಗೂ ಘಾಟಿಗೆ ಬಂದವ್ರಿಗೂ ಚೆನ್ನಾಗಿರುತ್ತೆ. ಆಮೇಲಿಂದ ಇಲ್ಲಿ ನೀರು ಕುಡಿಯೋಕ್ಕೂ ಸರಿಗುತ್ತೆ ಅಂತ ಕಟ್ಟಿದ್ರು. ಈ ಗೋಶಾಲೆ ಕಟ್ಟಿ ಒಂದು 20 ವರ್ಷ ಆಗೈತೇನ, ಇದನ್ನ ಕಟ್ಟಿ 108 ವರ್ಷ ಆಗೈತೆ ಟೋಟಲ್. 108 ವರ್ಷ. ಆಮೇಲಿಂದ ಶತಮಾನದ ಮೇಲೆ 8 ವರ್ಷ. ಆಮೇಲಿಂದ ಇಲ್ಲಿಂದ ಕುಡಿಯಕ್ ನೀರೆಲ್ಲ ಸಪೋರ್ಟ್ ಆಗ್ತಿತ್ತು. ಎಲ್ಲಿಗೆ ಹೋಗ್ತಿತ್ತು ನೀರು? ಘಾಟಿಗೆ. ಇಲ್ಲೆಲ್ಲ ಮೋಟ್ರ್ ಇಟ್ಬಿಟ್ಟು ಎಲ್ಲ ಉಳಿತಾ ಇದ್ರು. ಇವಾಗೂ ನಾ ಬುಟ್ಟಾಗ ಪೈಪ್ಗಳು ಹಾಕಿರೋದು ಸಿಮೆಂಟ್ ದಿಂಡುಗಳು ಸಮೇತ ಅವೆ. ಹಿಂಗ್ ಮೇಲ್ಗಡೆ ಸುಮ್ನೆ ಒಂದ್ ಅಷ್ಟಷ್ಟು ಹೈಟ್ ಹಾಕಿರೋ ದಿಂಡುಗಳು ಬಾಕ್ಸ್ ಹಾಕಿ ಅದ್ರ ಮೇಲೆ ಪೈಪ್ ಹಾಕೊಂಡೋಗಿರೋದು. ಪೈಪ್ ಇಲ್ಲ, ಅದ್ರ ಪೈಪ್ ಎಲ್ಲ ತೆಗೆದ್ಬಿಟ್ಟವ್ರೆ, ದಿಂಡು ಮಾತ್ರ ಹಂಗೆ ಐತೆ. ಘಾಟಿಗೆ ಕುಡಿಯೋ ನೀರನ್ನ ಇಲ್ಲಿಂದ ತಗೊಂಡೋಗೋರು. ಇವಾಗೆಲ್ಲ ಬೋರ್ಗಳಾಗ್ಬಿಟ್ಟವ್ರೆ, ಎಲ್ಲ ಫಿಲ್ಟರ್ ನೀರ್ ವ್ಯವಸ್ಥೆನೂ ಅಲ್ಲೇ ಅಪ್ಪಣ್ಣವ್ರು ಮಾಡಿಸ್ಬಿಟ್ಟವ್ರೆ, ಎಲ್ಲ ಅಲ್ಲೇ. ಇವಾಗೆಲ್ಲ ಅಲ್ಲೇ ಸೌಲಭ್ಯ ಸಿಗುತ್ತೆ. ಅದಕ್ಕಾಗಿ ಇದನ್ನ 1917 ಕಟ್ಟಿರೋದು. ಇದು ವಿಶ್ವೇಶ್ವರೊಳಗೆ ಕರ್ಸಿರೋದು 1917ರಾಗ. ಒಂದ್ 50-60 ವರ್ಷ ಇಲ್ಲ ಒಂದ್ 70 ವರ್ಷ ಇದನ್ನ ವಿಶ್ವೇಶ್ವರೊಳಗೆ ಪಿಕಪ್ ಅಂತ ಕರೀತಾ ಇದ್ರು. ಇವಾಗ ಬಂದವರೆಲ್ಲಾನು ಕೆಲವ್ರು ವಿಶ್ವೇಶ್ವರೊಳಗೆ ಪಿಕಪ್ ಅಂತಾರೆ, ಕೆಲವ್ರು ವಾಟರ್ ಫಾಲ್ಸ್ ಅಂತಾರೆ, ಕೆಲವ್ರು ಘಾಟಿ ಡ್ಯಾಮ್ ಅಂತಾರೆ. ಈ ತರ 3 ರೀತಿಯಾಗಿ ಹೆಸರು ಐತೆ. ಅಂದ್ರೆ ಬೇಜಾನ್ ಜನಕ್ಕೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ, ಯಾರೋ ಕೆಲವು ಜನಕ್ಕೆ ಗೊತ್ತಿರೋದು. ತುಂಬಿಟ್ಟು ನೀರು ಎಲ್ಗೋತವೆ? ಚಿಕ್ಕಮನಹಳ್ಳಿ ಕೆರೆ. ಚಿಕ್ಕಮನಹಳ್ಳಿ ಕೆರೆಯಿಂದ ಮುಂದಕ್ಕೆ ಗೋರಿಬಿದ್ಲು ರೇಟಿ, ಅಲ್ಲಿಗೆ ಹೋಗಿ ಸಮುದ್ರ ಸೇರುತ್ತೆ ಹಿಂಗೆ. ಪಿನಾಕಿನಿ ಕೆರೆಗೆ, ಪಿನಾಕಿನಿ ನದಿ ಇದೆಯಲ್ಲ ಅದಕ್ಕೆ. ಈ ಕಡೆಯಿಂದ ಬರೋದು ಪಾಲ್ಪಲ್ದಿನ ಕೆರೆ, ಬರೋ ದಾರಿನ ಕೆರೆ ಐತೆ. ಆ ಕೆರೆಯಿಂದ ಇಲ್ಲಿಗೆ ಬರೋ ನೀರು ಇದು. ಸರಿ ಸರಿ. ಮೀನು ಇದಾವಲ್ಲ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಂದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಮತ್ತು ಈ ವಿಡಿಯೋ ನೋಡ್ತಾಯಿರಿ, ಖುಷಿಪಡಿ, ಶೇರ್ ಮಾಡಿ. ಆದಷ್ಟು ರೈತ ಬಂದವ್ರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ನೋಡಿ ಖುಷಿಪಟ್ಟಿರಿ, ಅನುಭವ ತಿಳ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.